My precious children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. We are going to meditate from 2 Corinthians chapter 2 verse 15. ನಾವು ಈ ದಿನ 2 ಕೊರಿಂಥ 2ನೇ ಅಧ್ಯಾಯ 15ನೇ ವಚನವನ್ನು ಧ್ಯಾನಿಸಲಿದ್ದೇವೆ. Yet to God the pleasing aroma of Christ among those who are being saved. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. My friends, how to have a saved life? ನನ್ನ ಪ್ರಿಯ ಸ್ನೇಹಿತರೆ, ರಕ್ಷಣಾ ಜೀವಿತವನ್ನು ಪಡೆಯುವುದು ಹೇಗೆ? Jesus Christ, he gave himself on the cross. ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟನು. He sacrificed his life. ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದನು. Galatians chapter 2 verse 20, we read about Paul. ಗಲಾತ್ಯ 2:20ನೇ ವಚನದಲ್ಲಿ ಪೌಲನ ಬಗ್ಗೆ ಹೀಗೆ ನೋಡುತ್ತೇವೆ. He was Saul in the beginning, ಮೊದಲು ಅವನು ಸೌಲನಾಗಿದ್ದನು. doing all sorts of wrong things. ತಪ್ಪಾದ ಕೆಲಸಗಳನ್ನೇ ಅವನು ಮಾಡುತ್ತಿದ್ದನು. Everything doing against God, Jesus Christ. ಯೇಸು ಕ್ರಿಸ್ತನ ವಿರುದ್ಧವಾಗಿಯೇ ಎಲ್ಲವನ್ನೂ ಮಾಡುತ್ತಿದ್ದನು. One day Jesus met him ಒಂದು ದಿನ ಯೇಸುವು ಅವನನ್ನು ಭೇಟಿಯಾದನು. and asked him, "How long, Saul, you are going to make me sad?" ಸೌಲನಲ್ಲಿ ಕೇಳಿದನು, ಇನ್ನು ಎಷ್ಟರವರೆಗೆ ನನ್ನನ್ನು ಹಿಂಸಿಸುವಿ ಎಂದು. That day he gave his heart to the Lord. ಆ ದಿನ ಸ್ವಾಮಿಗೆ ತನ್ನ ಹೃದಯವನ್ನು ಕೊಟ್ಟನು. Galatians 2:20, he says, "I gave my heart to the Lord." ಗಲಾತ್ಯ 2:20ರಲ್ಲಿ ಹೇಳುತ್ತಾನೆ, ನಾನು ಕ್ರಿಸ್ತನಿಗೆ ನನ್ನ ಹೃದಯವನ್ನು ಕೊಟ್ಟಿದ್ದೇನೆ. Jesus washed me with his precious blood which he shed on the cross. ಯೇಸು ತಾನು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನನ್ನನ್ನು ತೊಳೆದಿದ್ದಾನೆ. I have become a new person. ನಾನು ನೂತನ ವ್ಯಕ್ತಿಯಾಗಿದ್ದೇನೆ. I have become a new person in Christ. ಯೇಸು ಕ್ರಿಸ್ತನಲ್ಲಿ ನಾನು ನೂತನ ವ್ಯಕ್ತಿಯಾಗಿದ್ದೇನೆ. What about you, my child? ನನ್ನ ಮಗುವೇ, ನಿನ್ನ ಬಗ್ಗೆ ಏನು? Parents, have you given your hearts to the Lord? ಹೆತ್ತವರೇ, ನಿಮ್ಮ ಹೃದಯವನ್ನು ದೇವರಿಗೆ ಕೊಟ್ಟಿದ್ದೀರೋ? Your life should be an example to your children. ಮಕ್ಕಳಿಗೆ ನಿಮ್ಮ ಜೀವಿತವು ಒಂದು ನಿದರ್ಶನವಾಗಿರಬೇಕು. Filled with God's abundant blessing. ದೇವರ ಆಶೀರ್ವಾದದಿಂದ ತುಂಬಲ್ಪಟ್ಟಿರುವಂತದ್ದು. Do you have such a life? ಅಂತ ಜೀವಿತ ನಿಮ್ಮಲ್ಲಿದೆಯೋ? Come, give your life to Jesus Christ. ಬನ್ನಿ, ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿರಿ. Ask him to cleanse you with his precious blood. ಆತನ ಅಮೂಲ್ಯವಾದ ರಕ್ತದಿಂದ ನಿಮ್ಮನ್ನು ತೊಳೆಯುವಂತೆ ಬೇಡಿಕೊಳ್ಳಿರಿ. And you can become a new person. ಆಗ ನೀವು ನೂತನ ವ್ಯಕ್ತಿಯಾಗುವಿರಿ. And the sweet aroma of Christ will be upon your life. ಆಗ ಕ್ರಿಸ್ತನ ಪರಿಮಳವು ನಿಮ್ಮ ಜೀವಿತದಲ್ಲಿರುವುದು. According to 1 Peter chapter 2 verse 12. 1 ಪೇತ್ರ 2:12ನೇ ವಚನದಲ್ಲಿ ಬರೆದಿರುವಂತೆ, What are the good works you have to do? ಎಂತ ಸತ್ಕ್ರಿಯೆಗಳನ್ನು ನೀವು ಮಾಡಬೇಕು? You have to follow the examples of God. ದೇವರ ಉದಾಹರಣೆಗಳನ್ನು ನೀವು ಹಿಂಬಾಲಿಸಬೇಕು. Colossians chapter 1 verse 10 says, ಕೊಲೋಸ್ಯೆ 1:10ನೇ ವಚನ ಹೀಗೆ ಹೇಳುತ್ತದೆ, you have to walk a pleasing life before the Lord. ನಮ್ಮ ಜೀವಿತ ದೇವರಿಗೆ ಸಂತೋಷಪಡಿಸುವಂತದ್ದಾಗಿರಬೇಕು. When you are washed by the blood of Jesus Christ, you will become a new person. ಯೇಸು ಕ್ರಿಸ್ತನ ರಕ್ತದಿಂದ ನೀವು ತೊಳೆಯಲ್ಪಟ್ಟಾಗ ನೂತನ ವ್ಯಕ್ತಿಯಾಗುವಿರಿ. Then he will lead you and guide you and go before you at all times. ಆಗ ಆತನು ನಿಮ್ಮನ್ನು ನಡೆಸುವನು, ಮಾರ್ಗದರ್ಶಿಸುವನು, ನಿಮ್ಮ ಮುಂದಾಗಿ ಹೋಗುವನು. Then from your life a sweet aroma will come out. ಆಗ ನಿಮ್ಮ ಜೀವಿತದಿಂದ ಒಂದು ಪರಿಮಳವು ಹೊರಡುವುದು. You will be shining light before the Lord. ದೇವರ ಮುಂದೆ ನೀವು ಪ್ರಕಾಶಿಸುವಿರಿ. John 5:35, if we read about John. ಯೋಹಾನ 5:35ರಲ್ಲಿ ನಾವು ಯೋಹಾನನ ಬಗ್ಗೆ ನೋಡುತ್ತೇವೆ. He was a burning and shining lamp. That was we read about John. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು ಎಂದು ಬರೆಯಲ್ಪಟ್ಟಿದೆ. And if you read Philippians chapter 2 verse 14, ಮತ್ತು ನಾವು ಫಿಲಿಪ್ಪಿ 2:14ನೇ ವಚನ ಓದುವುದಾದರೆ, and you can also shine for the glory of God just like that. ನೀವು ಕೂಡ ದೇವರ ಮಹಿಮೆಗಾಗಿ ಹೀಗೆ ಪ್ರಕಾಶಿಸಬಹುದು. And 1 Timothy chapter 2 verse 10, we read about women. 1 ತಿಮೋಥೆ 2:10ನೇ ವಚನದಲ್ಲಿ ಕೆಲ ಸ್ತ್ರೀಯರನ್ನು ನಾವು ನೋಡುತ್ತೇವೆ. Women also should shine for the glory of God. ಅವರು ಕೂಡ ದೇವರ ಮಹಿಮೆಗಾಗಿ ಪ್ರಕಾಶಿಸುತ್ತಿದ್ದರು. Right now let us be filled with the pleasing aroma of Jesus Christ in our lives. ನಾವು ಈಗಲೇ ಯೇಸು ಕ್ರಿಸ್ತನನ್ನು ಸಂತೋಷಪಡಿಸುವ ಪರಿಮಳವಾಗುವ. Let us ask God to fill us with that glorious life. ಅಂತ ಮಹಿಮೆಯುಳ್ಳ ಜೀವಿತದಿಂದ ನಮ್ಮನ್ನು ತುಂಬುವಂತೆ ದೇವರಲ್ಲಿ ಬೇಡಿಕೊಳ್ಳುವ. How many of you want to receive such a glorious life? ಅಂತ ಮಹಿಮೆಯುಳ್ಳ ಜೀವಿತ ನಿಮ್ಮಲ್ಲಿ ಯಾರಿಗೆಲ್ಲ ಬೇಕು? Shall we pray? ನಾವು ಪ್ರಾರ್ಥಿಸುವ.
Come, let us pray. ಬನ್ನಿ ಪ್ರಾರ್ಥಿಸುವ. Our precious Heavenly Father, thank you, Lord, for all the blessings you are supplying upon your children, those who ask you. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವ ಮಕ್ಕಳ ಅಗತ್ಯವನ್ನು ನೀನು ಪೂರೈಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. Father, you have said, ask and it shall be given unto you. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು ಎಂದು ನೀನು ಹೇಳಿದ್ದಿ. We are all praying to you, Father. ತಂದೆಯೇ, ನಾವು ನಿನ್ನಲ್ಲಿ ಬೇಡುತ್ತಿದ್ದೇವೆ. Especially see the people who are praying. ವಿಶೇಷವಾಗಿ ಪ್ರಾರ್ಥಿಸುತ್ತಿರುವ ಈ ಜನರನ್ನು ನೀನು ನೋಡು ದೇವರೇ. They want to shine for your glory, O Father. ನಿನ್ನ ಮಹಿಮೆಗಾಗಿ ಪ್ರಕಾಶಿಸಬೇಕೆಂದು ಬಯಸುತ್ತಿದ್ದಾರೆ. Touch their lives. ಅವರ ಜೀವಿತವನ್ನು ಮುಟ್ಟು ದೇವರೇ. Let them be transformed by the power of God. ಅವರು ದೇವರ ಬಲದಿಂದ ಬದಲಾಗಲಿ. Let the homes be a shining light before you, Father. ಅವರ ಮನೆಯು ನಿನ್ನ ಮುಂದೆ ಪ್ರಕಾಶಿಸುವಂತಾಗಲಿ ಎಂದು ಬೇಡುತ್ತೇನೆ ತಂದೆಯೇ. Change their lives completely. ಅವರನ್ನು ಸಂಪೂರ್ಣವಾಗಿ ಬದಲಾಯಿಸು. Let all the darkness be gone. ಎಲ್ಲ ಅಂಧಕಾರವು ಹೊರಟು ಹೋಗಲಿ. Let them shine for your glory. ನಿನ್ನ ಮಹಿಮೆಗಾಗಿ ಅವರು ಪ್ರಕಾಶಿಸಲಿ. In Jesus' mighty name we pray. ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.